ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ದೊಡ್ಡ ಶತ್ರು ಯಾರು ಗೊತ್ತಾ? ಅದು ನಿಮ್ಮ ಶತ್ರುವಲ್ಲ, ನಿಮ್ಮ ಸ್ನೇಹಿತನೂ ಅಲ್ಲ, ನಿಮ್ಮ ಪರಿಸ್ಥಿತಿಯೂ ಅಲ್ಲ. ಅದು ನಿಮ್ಮ ಸ್ವಂತ ಮನಸ್ಸು. ಒಂದು ದಿನ ಸಂತೋಷವಾಗಿರುತ್ತದೆ, ಮತ್ತೊಂದು ದಿನ ಕಾರಣವೇ ಇಲ್ಲದೆ ದುಃಖವಾಗುತ್ತದೆ. ಒಂದು ಕ್ಷಣ ಆತ್ಮವಿಶ್ವಾಸ ಇರುತ್ತದೆ, ಮುಂದಿನ ಕ್ಷಣ ಭಯ ಆವರಿಸುತ್ತದೆ. ಒಮ್ಮೆ ದೊಡ್ಡ ಕನಸು ಕಾಣುತ್ತೇವೆ, ಮರುದಿನ ನನ್ನಿಂದ ಆಗುವುದಿಲ್ಲ ಎಂದು ಹಿಂದೆ ಸರಿಯುತ್ತೇವೆ. ಹೀಗೆ ಯಾಕೆ? ಏಕೆಂದರೆ ನಮ್ಮ ಜೀವನವನ್ನು ನಡೆಸುತ್ತಿರುವುದು ನಾವು ಅಲ್ಲ, ನಮ್ಮ ಮನಸ್ಸು. ಈ ರಹಸ್ಯವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಶ್ರೀಕೃಷ್ಣರು ತಿಳಿಸಿದ್ದರು. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಅವರು ಹೇಳಿದ ಉಪದೇಶಗಳು ಇಂದಿಗೂ ಪ್ರತಿಯೊಬ್ಬರ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಇಂದು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವ ದಾರಿಯನ್ನು ನೀವು ತಿಳಿದುಕೊಳ್ಳುತ್ತೀರಿ. ಬಹುಶಃ ಈ ಒಂದು ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನು ನಿಂತಿದ್ದ. ಕೈಯಲ್ಲಿ ಗಾಂಡೀವವಿತ್ತು, ದೇಹದಲ್ಲಿ ಶಕ್ತಿಯಿತ್ತು, ಜಗತ್ತಿನ ಶ್ರೇಷ್ಠ ಯೋಧನಾಗಿದ್ದ. ಆದರೆ ಅವನ ಮನಸ್ಸು ಸೋತಿತ್ತು. ಭಯ, ದುಃಖ, ಗೊಂದಲ, ಆತಂಕ ಇವೆಲ್ಲವೂ ಅವನನ್ನು ಸಂಪೂರ್ಣವಾಗಿ ದುರ್ಬಲನನ್ನಾಗಿ ಮಾಡಿದ್ದವು. ಅವನು ಕೃಷ್ಣನಿಗೆ ಹೇಳಿದ, ನನ್ನ ಮನಸ್ಸು ಶಾಂತವಾಗುತ್ತಿಲ್ಲ. ಇದೇ ಸಮಸ್ಯೆ ಇಂದು ನಮ್ಮದು. ನಮಗೆ ಕೆಲಸ ಇದೆ, ಕುಟುಂಬ ಇದೆ, ಹಣ ಸಂಪಾದಿಸುವ ಅವಕಾಶ ಇದೆ, ಆದರೆ ಮನಸ್ಸು ಶಾಂತವಾಗಿಲ್ಲ. ಮೊಬೈಲ್ನಲ್ಲಿ 5 ನಿಮಿಷ ಇರೋಣ ಎಂದು ಹೋದರೆ 1 ಗಂಟೆ ಕಳೆಯುತ್ತದೆ. ಇತರರ ಯಶಸ್ಸನ್ನು ನೋಡಿ ನಮ್ಮ ಜೀವನವನ್ನು ದೂಷಿಸುತ್ತೇವೆ. ಸಣ್ಣ ಮಾತಿಗೂ ಕೋಪ ಬರುತ್ತದೆ. ಭವಿಷ್ಯದ ಚಿಂತೆಯಲ್ಲಿ ಇಂದಿನ ಸಂತೋಷ ಕಳೆದು ಹೋಗುತ್ತದೆ. ಆಗ ಕೃಷ್ಣರು ಒಂದು ಅದ್ಭುತ ಸತ್ಯವನ್ನು ಹೇಳಿದರು. ಮನಸ್ಸೇ ಮನುಷ್ಯನ ಸ್ನೇಹಿತವೂ ಹೌದು, ಮನಸ್ಸೇ ಅವನ ದೊಡ್ಡ ಶತ್ರುವೂ ಹೌದು. ಈ ಒಂದು ವಾಕ್ಯವೇ ಸಂಪೂರ್ಣ ಜೀವನವನ್ನು ಬದಲಾಯಿಸಬಲ್ಲದು. ನೀವು ನಿಮ್ಮ ಮನಸ್ಸನ್ನು ಗೆದ್ದರೆ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಆದರೆ ಮನಸ್ಸೇ ನಿಮ್ಮನ್ನು ನಡೆಸಿದರೆ ಹೊರಗಿನ ಎಲ್ಲ ಸೌಲಭ್ಯಗಳಿದ್ದರೂ ಸಂತೋಷ ಸಿಗುವುದಿಲ್ಲ. ಒಮ್ಮೆ ಯೋಚಿಸಿ, ನೀವು ಕೋಪಗೊಳ್ಳುವಾಗ ನಿಜವಾಗಿಯೂ ನೀವು ಕೋಪಗೊಳ್ಳುತ್ತೀರಾ, ಅಥವಾ ನಿಮ್ಮ ಮನಸ್ಸು ನಿಮ್ಮನ್ನು ಕೋಪಗೊಳಿಸುತ್ತಿದೆಯಾ? ನೀವು ಭಯಪಡುವಾಗ ನಿಜವಾಗಿಯೂ ಅಪಾಯ ಇದೆಯಾ, ಅಥವಾ ಮನಸ್ಸು ಕಲ್ಪನೆಗಳನ್ನು ಸೃಷ್ಟಿಸುತ್ತಿದೆಯಾ? ನಿಮಗೆ ದುಃಖ ಬಂದಾಗ ಆ ದುಃಖ ನಿಜವಾಗಿಯೂ ಪರಿಸ್ಥಿತಿಯಿಂದ ಬಂದಿದೆಯಾ, ಅಥವಾ ನಿಮ್ಮ ಆಲೋಚನೆಗಳಿಂದ ಬಂದಿದೆಯಾ? ಕೃಷ್ಣರು ಹೇಳುತ್ತಾರೆ, ಹೊರಗಿನ ಜಗತ್ತಿಗಿಂತ ಮೊದಲು ಒಳಗಿನ ಮನಸ್ಸನ್ನು ಜಯಿಸು. ಯಾಕೆಂದರೆ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಯುದ್ಧಕ್ಕೂ ಮೊದಲು ಮನಸ್ಸಿನೊಳಗೆ ಒಂದು ಯುದ್ಧ ನಡೆಯುತ್ತದೆ. ಅಲ್ಲಿ ಗೆದ್ದರೆ ಹೊರಗಿನ ಜೀವನದಲ್ಲೂ ಗೆಲ್ಲುತ್ತೀರಿ. ಆದರೆ ಪ್ರಶ್ನೆ ಏನೆಂದರೆ, ಈ ಮನಸ್ಸನ್ನು ಹೇಗೆ ನಿಯಂತ್ರಿಸುವುದು? ಅದು ಸಾಧ್ಯವೇ? ಅರ್ಜುನ ಕೂಡ ಇದೇ ಪ್ರಶ್ನೆಯನ್ನು ಕೇಳಿದ. ಅವನು ಹೇಳಿದ, ಕೃಷ್ಣ, ಈ ಮನಸ್ಸು ಗಾಳಿಗಿಂತಲೂ ಚಂಚಲವಾಗಿದೆ, ಇದನ್ನು ಹಿಡಿದಿಡುವುದು ಅಸಾಧ್ಯ. ಆಗ ಶ್ರೀಕೃಷ್ಣರು ನಗುತ್ತಾ ಉತ್ತರಿಸಿದರು, ಹೌದು ಅರ್ಜುನ, ಮನಸ್ಸು ಚಂಚಲವೇ, ಆದರೆ ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ಇದು ಕೇವಲ ಅರ್ಜುನನಿಗೆ ಹೇಳಿದ ಮಾತಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ನೀಡಿದ ಜೀವನದ ಸೂತ್ರ. ಇಂದಿನ ಲೋಕದಲ್ಲಿ ಮೊಬೈಲ್, ಸೋಷಿಯಲ್ ಮೀಡಿಯಾ, ಹಣದ ಆಸೆ, ಹೋಲಿಕೆ, ಒತ್ತಡ ಇವೆಲ್ಲವೂ ನಮ್ಮ ಮನಸ್ಸನ್ನು ಹೊರಗಿನ ಕಡೆಗೆ ಎಳೆಯುತ್ತಿವೆ. ಆದರೆ ಕೃಷ್ಣರು ಹೇಳುತ್ತಾರೆ, ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಮನಸ್ಸಿನೊಂದಿಗೆ ಕಳೆಯಿರಿ. ಮನಸ್ಸಿಗೆ ನೀವು ಮಾಲೀಕರಾಗಬೇಕು, ಅದರ ಗುಲಾಮರಾಗಬಾರದು. ಇದೇ ನಿಜವಾದ ಸ್ವಾತಂತ್ರ್ಯ. ಭಾಗ 2, ಮನಸ್ಸು ಏಕೆ ನಿಯಂತ್ರಣದಲ್ಲಿರುವುದಿಲ್ಲ? ಶ್ರೀಕೃಷ್ಣನ ಆಳವಾದ ಉಪದೇಶ. ಸ್ನೇಹಿತರೆ, ನಮ್ಮಲ್ಲಿ ಹೆಚ್ಚಿನವರು ಒಂದು ದೊಡ್ಡ ತಪ್ಪು ಮಾಡುತ್ತೇವೆ. ನಾವು ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಮಸ್ಯೆಗೆ ಹೊರಗಿನ ಕಾರಣಗಳನ್ನು ಹುಡುಕುತ್ತೇವೆ. ಅವನು ಹಾಗೆ ಮಾಡಿದ, ಅವಳು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ನನ್ನ ಅದೃಷ್ಟವೇ ಕೆಟ್ಟದು, ನನ್ನ ಬಳಿ ಹಣವಿಲ್ಲ, ಸಮಯ ಸರಿಯಿಲ್ಲ. ಆದರೆ ಶ್ರೀಕೃಷ್ಣರು ಹೇಳುವುದು ಬೇರೆ. ಅವರು ಹೇಳುತ್ತಾರೆ, ನಿನ್ನ ಜೀವನವನ್ನು ಬದಲಾಯಿಸಬೇಕಾದರೆ ಮೊದಲು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೋ. ಏಕೆಂದರೆ ಹೊರಗಿನ ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿಲ್ಲ, ಆದರೆ ಅವುಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಮಾತ್ರ ನಮ್ಮ ಕೈಯಲ್ಲಿದೆ. ಒಂದು ಉದಾಹರಣೆ ನೋಡಿ. ಒಂದೇ ಮಳೆಯಲ್ಲಿ 2 ಜನರು ನಡೆಯುತ್ತಿದ್ದಾರೆ. ಒಬ್ಬನು ಮಳೆಯನ್ನು ನೋಡಿ ಸಂತೋಷಪಡುತ್ತಾನೆ, ಇನ್ನೊಬ್ಬನು ಅದೇ ಮಳೆಯನ್ನು ನೋಡಿ ಬೇಸರಪಡುತ್ತಾನೆ. ಮಳೆ ಒಂದೇ, ಪರಿಸ್ಥಿತಿ ಒಂದೇ, ಆದರೆ ಅನುಭವ ಮಾತ್ರ ಬೇರೆ. ಯಾಕೆ? ಏಕೆಂದರೆ ಪರಿಸ್ಥಿತಿ ಅಲ್ಲ, ಅದನ್ನು ನೋಡುವ ಮನಸ್ಸು ಬೇರೆ. ಇದನ್ನೇ ಕೃಷ್ಣರು ಅರ್ಜುನನಿಗೆ ಅರ್ಥ ಮಾಡಿಸಿದರು. ಅವರು ಹೇಳುತ್ತಾರೆ, ಮನಸ್ಸು ಶಾಂತವಾಗಿದ್ದರೆ ಹೊರಗಿನ ಗದ್ದಲವು ನಿನ್ನನ್ನು ಕದಲಿಸಲು ಸಾಧ್ಯವಿಲ್ಲ. ಆದರೆ ಮನಸ್ಸು ಅಶಾಂತವಾಗಿದ್ದರೆ ಸಣ್ಣ ಮಾತು ಕೂಡ ದೊಡ್ಡ ನೋವಾಗುತ್ತದೆ. ಒಂದು ಸಣ್ಣ ವಿಫಲತೆ ಜೀವನವೇ ಮುಗಿದು ಹೋಯಿತು ಎಂದು ಅನಿಸುತ್ತದೆ. ಒಂದು ಟೀಕೆ ಇಡೀ ದಿನ ಮನಸ್ಸನ್ನು ಕಾಡುತ್ತದೆ. ಇಂದು ನಮ್ಮ ಮನಸ್ಸು ಯಾಕೆ ಇಷ್ಟು ದುರ್ಬಲವಾಗಿದೆ? ಶ್ರೀಕೃಷ್ಣರು ಅದರ 5 ಪ್ರಮುಖ ಕಾರಣಗಳನ್ನು ತಿಳಿಸುತ್ತಾರೆ.
ಮೊದಲ ಕಾರಣ ನಿಯಂತ್ರಣವಿಲ್ಲದ ಆಸೆಗಳು. ಆಸೆ ಇರುವುದು ತಪ್ಪಲ್ಲ, ಆದರೆ ಆಸೆಯೇ ನಮ್ಮನ್ನು ನಡೆಸಲು ಆರಂಭಿಸಿದಾಗ ಸಮಸ್ಯೆ ಶುರುವಾಗುತ್ತದೆ. ಇನ್ನೂ ಹಣ ಬೇಕು, ಇನ್ನೂ ಹೆಸರು ಬೇಕು, ಇನ್ನೂ ಪ್ರಶಂಸೆ ಬೇಕು, ಇನ್ನೂ ಹೆಚ್ಚು ಬೇಕು, ಸಾಕು ಎಂಬ ಪದ ಜೀವನದಿಂದ ಮಾಯವಾಗುತ್ತದೆ. ಕೃಷ್ಣರು ಹೇಳುತ್ತಾರೆ, ಆಸೆ ಹೆಚ್ಚಾದಂತೆ ಮನಸ್ಸಿನ ಶಾಂತಿ ಕಡಿಮೆಯಾಗುತ್ತದೆ. ತೃಪ್ತಿ ಇಲ್ಲದ ಮನಸ್ಸಿಗೆ ಎಂದಿಗೂ ವಿಶ್ರಾಂತಿ ಸಿಗುವುದಿಲ್ಲ. ಎರಡನೇ ಕಾರಣ ಹೋಲಿಕೆ. ಇಂದು ಸೋಷಿಯಲ್ ಮೀಡಿಯಾ ನಮ್ಮ ಮನಸ್ಸನ್ನು ಅತ್ಯಂತ ಹೆಚ್ಚು ಅಶಾಂತಗೊಳಿಸುತ್ತಿದೆ. ಬೇರೆಯವರ ಯಶಸ್ಸು, ಅವರ ಕಾರು, ಅವರ ಮನೆ, ಅವರ ಜೀವನ ಇವೆಲ್ಲವನ್ನು ನೋಡುತ್ತಾ ನಮ್ಮ ಜೀವನವನ್ನು ಕಡಿಮೆ ಎಂದು ಭಾವಿಸುತ್ತೇವೆ. ಆದರೆ ಕೃಷ್ಣರು ಹೇಳುತ್ತಾರೆ, ನಿನ್ನ ಧರ್ಮವನ್ನು ನಿಷ್ಠೆಯಿಂದ ಮಾಡು. ಬೇರೆಯವರ ಜೀವನವನ್ನು ನೋಡಿ ನಿನ್ನ ದಾರಿಯನ್ನು ಕಳೆದುಕೊಳ್ಳಬೇಡ. ಪ್ರತಿಯೊಬ್ಬರ ಜೀವನದ ಸಮಯ ಬೇರೆ, ಪ್ರತಿಯೊಬ್ಬರ ಪರೀಕ್ಷೆ ಬೇರೆ, ಪ್ರತಿಯೊಬ್ಬರ ಗುರಿ ಬೇರೆ. ಹೋಲಿಕೆ ಮಾಡುವವನು ಎಂದಿಗೂ ಶಾಂತಿಯಾಗುವುದಿಲ್ಲ. ಮೂರನೇ ಕಾರಣ ಭಯ. ಮನಸ್ಸಿನ ದೊಡ್ಡ ಶತ್ರು ಭಯ. ಬಹುತೇಕ ಭಯಗಳು ನಿಜವಾಗಿರುವುದಿಲ್ಲ, ಅವು ನಮ್ಮ ಕಲ್ಪನೆಗಳು. ನಾನು ಸೋತರೆ, ಜನರು ಏನು ಹೇಳುತ್ತಾರೆ, ನನ್ನಿಂದ ಆಗದಿದ್ದರೆ, ಈ ಪ್ರಶ್ನೆಗಳೇ ನಮ್ಮ ಶಕ್ತಿಯನ್ನು ಕಸಿದುಕೊಳ್ಳುತ್ತವೆ. ಕೃಷ್ಣರು ಹೇಳುತ್ತಾರೆ, ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬೇಡ. ನಾವು ಫಲದ ಭಯವನ್ನು ಬಿಟ್ಟ ಕ್ಷಣದಲ್ಲೇ ಮನಸ್ಸು ಹಗುರವಾಗುತ್ತದೆ. ನಾಲ್ಕನೇ ಕಾರಣ ಕೋಪ. ಕೋಪ ಬಂದಾಗ ಮೊದಲು ಸುಡುವುದು ಎದುರಿನವನು ಅಲ್ಲ, ನಮ್ಮ ಮನಸ್ಸು. ಒಂದು ಕ್ಷಣದ ಕೋಪ ಹಲವಾರು ವರ್ಷಗಳ ಸಂಬಂಧವನ್ನು ಮುರಿಯಬಹುದು. ಒಂದು ಕಠಿಣ ಮಾತು ಜೀವನ ಪೂರ್ತಿ ನೋವು ಕೊಡಬಹುದು. ಕೃಷ್ಣರು ಹೇಳುತ್ತಾರೆ, ಕೋಪದಿಂದ ವಿವೇಕ ನಾಶವಾಗುತ್ತದೆ. ವಿವೇಕ ನಾಶವಾದಾಗ ನಿರ್ಧಾರಗಳು ತಪ್ಪಾಗುತ್ತವೆ. ತಪ್ಪಾದ ನಿರ್ಧಾರಗಳು ಜೀವನವನ್ನು ದುಃಖದ ಕಡೆಗೆ ಕರೆದೊಯ್ಯುತ್ತವೆ. ಆದ್ದರಿಂದ ಕೋಪ ಬಂದಾಗ ಪ್ರತಿಕ್ರಿಯಿಸುವ ಮುನ್ನ ಕ್ಷಣಕಾಲ ಮೌನವಾಗಿರಿ. ಆ ಒಂದು ಕ್ಷಣವೇ ನಿಮ್ಮ ಜೀವನವನ್ನು ಕಾಪಾಡಬಹುದು. ಐದನೇ ಕಾರಣ ಮನಸ್ಸಿನ ಮೇಲೆ ಹಿಡಿತ ಇಲ್ಲದಿರುವುದು. ನಾವು ಮನಸ್ಸಿಗೆ ಹೇಳುವುದಿಲ್ಲ, ಮನಸ್ಸೇ ನಮಗೆ ಹೇಳುತ್ತದೆ, ಇವತ್ತು ಕೆಲಸ ಬೇಡ, ನಾಳೆಯಿಂದ ಶುರು ಮಾಡು, ಇನ್ನೂ 5 ನಿಮಿಷ ಮೊಬೈಲ್ ನೋಡೋಣ. ಹೀಗೆ ಮನಸ್ಸಿನ ಮಾತು ಕೇಳುತ್ತಾ ಹೋದರೆ ಕನಸುಗಳು ಕನಸುಗಳಾಗಿಯೇ ಉಳಿಯುತ್ತವೆ. ಆದ್ದರಿಂದ ಕೃಷ್ಣರು ಹೇಳುತ್ತಾರೆ, ಮನಸ್ಸು ಒಳ್ಳೆಯ ಸೇವಕ, ಆದರೆ ಕೆಟ್ಟ ಯಜಮಾನ. ಅದನ್ನು ನಡೆಸುವುದು ನೀನು, ಅದರ ಹಿಂದೆ ನಡೆಯುವವನು ನೀನಲ್ಲ. ಸ್ನೇಹಿತರೆ, ಒಮ್ಮೆ ನಿಮ್ಮನ್ನೇ ಕೇಳಿಕೊಳ್ಳಿ, ನಾನು ನನ್ನ ಮನಸ್ಸಿನ ಮಾಲೀಕನ ಅಥವಾ ನನ್ನ ಮನಸ್ಸಿನ ಗುಲಾಮನ? ಈ ಪ್ರಶ್ನೆಗೆ ಸಿಗುವ ಉತ್ತರವೇ ನಿಮ್ಮ ಜೀವನದ ದಿಕ್ಕನ್ನು ತೀರ್ಮಾನಿಸುತ್ತದೆ. ಯಾಕೆಂದರೆ ಮನಸ್ಸನ್ನು ಗೆದ್ದವನು ಲೋಕವನ್ನೇ ಗೆಲ್ಲಬಲ್ಲ. ಮನಸ್ಸಿಗೆ ಸೋತವನು ಹೊರಗಿನ ಗೆಲುವುಗಳಿದ್ದರೂ ಒಳಗೆ ಖಾಲಿಯಾಗಿಯೇ ಇರುತ್ತಾನೆ. ಆದರೆ ಒಂದು ಸಂತಸದ ವಿಷಯ ಏನೆಂದರೆ, ಯಾವುದೇ ಮನಸ್ಸು ಶಾಶ್ವತವಾಗಿ ಚಂಚಲವಾಗಿರುವುದಿಲ್ಲ. ಸರಿಯಾದ ಅಭ್ಯಾಸದಿಂದ ಅದನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಶ್ರೀಕೃಷ್ಣರು ಅದರ ಸರಳವಾದ ಆದರೆ ಅತ್ಯಂತ ಶಕ್ತಿಯುತ ವಿಧಾನಗಳನ್ನು ತಿಳಿಸಿದ್ದಾರೆ. ಭಾಗ 3, ಮನಸ್ಸನ್ನು ಸಂಪೂರ್ಣ ನಿಯಂತ್ರಿಸಲು ಶ್ರೀಕೃಷ್ಣರು ಹೇಳಿದ 5 ಮಹಾ ಉಪದೇಶಗಳು. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಒಂದು ವಿಷಯವನ್ನು ಅರ್ಥಮಾಡಿಕೊಂಡೆವು. ನಮ್ಮ ಜೀವನದ ದೊಡ್ಡ ಯುದ್ಧವು ಹೊರಗಿನ ಜಗತ್ತಿನಲ್ಲಿ ನಡೆಯುವುದಿಲ್ಲ, ಅದು ನಮ್ಮ ಮನಸ್ಸಿನೊಳಗೆ ನಡೆಯುತ್ತದೆ. ಈ ಯುದ್ಧದಲ್ಲಿ ಗೆಲ್ಲಲು ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ 5 ಅದ್ಭುತ ಮಾರ್ಗಗಳನ್ನು ತಿಳಿಸಿದ್ದಾರೆ. ಈ ಉಪದೇಶಗಳು ಕೇವಲ ಅರ್ಜುನನಿಗಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ. ಇಂದಿನ ಕಾಲದಲ್ಲಿ ಆತಂಕ, ಭಯ, ಒತ್ತಡ, ಹೋಲಿಕೆ, ಕೋಪ ಮತ್ತು ನಿರಾಶೆಯಿಂದ ಬಳಲುತ್ತಿರುವ ಪ್ರತಿಯೊಬ್ಬರಿಗೂ. ಆಗ ಮೊದಲ ಉಪದೇಶದಿಂದ ಆರಂಭಿಸೋಣ. ಮೊದಲ ಉಪದೇಶ, ಅಭ್ಯಾಸವೇ ಮನಸ್ಸಿನ ನಿಜವಾದ ಗುರು. ಅರ್ಜುನನು ಕೃಷ್ಣನಿಗೆ ಹೇಳಿದನು, ಕೃಷ್ಣ, ಮನಸ್ಸು ಗಾಳಿಗಿಂತಲೂ ಚಂಚಲವಾಗಿದೆ, ಅದನ್ನು ಹಿಡಿಯಲು ಸಾಧ್ಯವಿಲ್ಲ. ಅದಕ್ಕೆ ಶ್ರೀಕೃಷ್ಣರು ಶಾಂತವಾಗಿ ಉತ್ತರಿಸಿದರು, ಹೌದು ಅರ್ಜುನ, ಮನಸ್ಸು ಚಂಚಲವಾಗಿದೆ, ಆದರೆ ನಿರಂತರ ಅಭ್ಯಾಸದಿಂದ ಅದನ್ನು ನಿಯಂತ್ರಿಸಬಹುದು. ಈ ಮಾತಿನ ಅರ್ಥ ತುಂಬಾ ಆಳವಾಗಿದೆ. ನಾವು ಒಂದು ದಿನ ಧ್ಯಾನ ಮಾಡಿ ಮನಸ್ಸು ಶಾಂತವಾಗಬೇಕು ಎಂದು ಬಯಸುತ್ತೇವೆ. ಒಂದು ದಿನ ಬೇಗ ಎದ್ದು ಜೀವನ ಬದಲಾಗಬೇಕು ಎಂದುಕೊಳ್ಳುತ್ತೇವೆ. ಒಂದು ದಿನ ಪುಸ್ತಕ ಓದಿ ಜ್ಞಾನ ಬರಬೇಕು ಎಂದುಕೊಳ್ಳುತ್ತೇವೆ. ಆದರೆ ಪ್ರಕೃತಿಯ ನಿಯಮವೇ ಬೇರೆ. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲ. ಪ್ರತಿದಿನ ನೀರು ಹಾಕಿದಾಗ ಮಾತ್ರ ಅದು ಬಲಿಷ್ಠವಾಗುತ್ತದೆ. ಮನಸ್ಸು ಹಾಗೆಯೇ. ಪ್ರತಿದಿನ 5 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ಪ್ರತಿದಿನ ನಿಮ್ಮ ಉಸಿರನ್ನು ಗಮನಿಸಿ. ಪ್ರತಿದಿನ ಒಳ್ಳೆಯ ಆಲೋಚನೆಗಳನ್ನು ಮನಸ್ಸಿನಲ್ಲಿ ನೆಡಿರಿ. ಸಣ್ಣ ಸಣ್ಣ ಅಭ್ಯಾಸಗಳು ಸೇರಿ ಒಂದು ದಿನ ನಿಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತವೆ. ಕೃಷ್ಣರು ಹೇಳುವ ಅಭ್ಯಾಸ ಎಂದರೆ ಒಂದು ದಿನದ ಪ್ರಯತ್ನವಲ್ಲ, ಜೀವನ ಪೂರ್ತಿ ನಡೆಯುವ ಸಾಧನೆ. ಎರಡನೇ ಉಪದೇಶ, ವೈರಾಗ್ಯ ಎಂದರೆ ಎಲ್ಲವನ್ನೂ ಬಿಟ್ಟು ಹೋಗುವುದಲ್ಲ. ವೈರಾಗ್ಯ ಎಂಬ ಪದ ಕೇಳಿದಾಗ ಹಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಬೇಕು ಎಂದುಕೊಳ್ಳುತ್ತಾರೆ. ಆದರೆ ಕೃಷ್ಣರು ಹೇಳಿದ ವೈರಾಗ್ಯ ಅದು ಅಲ್ಲ. ವೈರಾಗ್ಯ ಎಂದರೆ ವಸ್ತುಗಳ ಮಧ್ಯೆ ಇದ್ದರೂ ಅವುಗಳ ಗುಲಾಮನಾಗದಿರುವುದು. ಹಣ ಸಂಪಾದಿಸಿ,
ಆದರೆ ಹಣವೇ ನಿಮ್ಮ ಸಂತೋಷವನ್ನು ನಿರ್ಧರಿಸಬಾರದು. ಕುಟುಂಬವನ್ನು ಪ್ರೀತಿಸಿ, ಆದರೆ ಅತಿಯಾದ ನಿರೀಕ್ಷೆಗಳಿಂದ ದುಃಖವನ್ನು ಆಹ್ವಾನಿಸಬೇಡಿ. ಯಶಸ್ಸನ್ನು ಸಾಧಿಸಿ, ಆದರೆ ಅಹಂಕಾರವನ್ನು ಬೆಳೆಸಬೇಡಿ. ಇದು ನಿಜವಾದ ವೈರಾಗ್ಯ. ಹೊರಗಿನ ಜಗತ್ತಿನಲ್ಲಿ ಬದುಕುತ್ತಾ ಒಳಗೆ ಶಾಂತವಾಗಿರುವ ಕಲೆ. ಮೂರನೇ ಉಪದೇಶ, ವರ್ತಮಾನದಲ್ಲೇ ಜೀವಿಸು. ಮನಸ್ಸಿನ ದೊಡ್ಡ ಸಮಸ್ಯೆ ಏನು ಗೊತ್ತೇ? ಅದು ಈಗ ಇರುವುದಿಲ್ಲ. ಅದು ನಿನ್ನೆ ನಡೆದ ತಪ್ಪುಗಳಲ್ಲಿ ಇರುತ್ತದೆ, ಅಥವಾ ನಾಳೆಯ ಭಯದಲ್ಲಿ ಬದುಕುತ್ತದೆ. ಆದರೆ ಕೃಷ್ಣರು ಹೇಳುತ್ತಾರೆ, ಜೀವನ ಯಾವಾಗಲೂ ಈ ಕ್ಷಣದಲ್ಲಿ ಮಾತ್ರ ಇದೆ. ನೀವು ಊಟ ಮಾಡುವಾಗ ಮನಸ್ಸು ಬೇರೆ ಕಡೆ ಇದ್ದರೆ ಊಟದ ರುಚಿಯೇ ಗೊತ್ತಾಗುವುದಿಲ್ಲ. ನೀವು ಕುಟುಂಬದ ಜೊತೆ ಇದ್ದರೂ ಮನಸ್ಸು ಮೊಬೈಲ್ನಲ್ಲಿ ಇದ್ದರೆ ಸಂಬಂಧಗಳ ಸೌಂದರ್ಯ ಕಳೆದು ಹೋಗುತ್ತದೆ. ನೀವು ಕೆಲಸ ಮಾಡುತ್ತಿರುವಾಗ ಮನಸ್ಸು ಭವಿಷ್ಯದ ಭಯದಲ್ಲಿ ಇದ್ದರೆ ಯಶಸ್ಸು ದೂರವಾಗುತ್ತದೆ. ಈ ಕ್ಷಣವನ್ನು ಸಂಪೂರ್ಣವಾಗಿ ಬದುಕುವುದು, ಅದೇ ಮನಸ್ಸಿನ ಶಾಂತಿಯ ಮೊದಲ ಹೆಜ್ಜೆ. ನಾಲ್ಕನೇ ಉಪದೇಶ, ನಿನ್ನ ಕರ್ತವ್ಯ ಮಾಡು, ಫಲದ ಚಿಂತೆ ಬಿಡು. ಇದು ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಸಂದೇಶ. ನಾವು ಕೆಲಸ ಮಾಡುವುದಕ್ಕಿಂತ ಅದರ ಫಲದ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ. ನಾನು ಗೆಲ್ಲುವೆನಾ? ಜನರು ನನ್ನನ್ನು ಮೆಚ್ಚುವರ? ನನಗೆ ಹಣ ಸಿಗುತ್ತದೆಯಾ? ಈ ಪ್ರಶ್ನೆಗಳೇ ನಮ್ಮ ಶಕ್ತಿಯನ್ನು ಕುಗ್ಗಿಸುತ್ತವೆ. ಕೃಷ್ಣರು ಹೇಳುತ್ತಾರೆ, ನಿನ್ನ ಕೈಯಲ್ಲಿರುವುದು ಪ್ರಯತ್ನ ಮಾತ್ರ, ಫಲವಲ್ಲ. ನೀನು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು, ಉಳಿದದ್ದನ್ನು ದೇವರಿಗೆ ಬಿಡು. ಫಲದ ಭಯ ಕಡಿಮೆಯಾದಾಗ ಮನಸ್ಸು ಹೆಚ್ಚು ಶಕ್ತಿಯುತವಾಗುತ್ತದೆ. ಐದನೇ ಉಪದೇಶ, ದೇವರ ಮೇಲೆ ಸಂಪೂರ್ಣ ವಿಶ್ವಾಸ ಇಡು. ಜೀವನದಲ್ಲಿ ಎಲ್ಲವೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ನಾವು ಬಯಸದ ಘಟನೆಗಳು ನಡೆಯುತ್ತವೆ. ಅಂತಹ ಸಮಯದಲ್ಲಿ ಮನಸ್ಸು ಒಡೆಯುತ್ತದೆ. ಆದರೆ ಕೃಷ್ಣರು ಹೇಳುತ್ತಾರೆ, ನನ್ನಲ್ಲಿ ಶರಣಾಗು. ಇದರ ಅರ್ಥ ಸಮಸ್ಯೆ ಬಂದಾಗ ಕೈಕಟ್ಟಿ ಕುಳಿತುಕೊಳ್ಳುವುದು ಅಲ್ಲ. ನಿನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ಮಾಡು, ಆದರೆ ಫಲದ ಬಗ್ಗೆ ಭಯಪಡಬೇಡ. ಪ್ರತಿಯೊಂದು ಅನುಭವವೂ ನಿನ್ನ ಬೆಳವಣಿಗೆಗಾಗಿ ಬಂದಿದೆ ಎಂಬ ನಂಬಿಕೆ ಇಟ್ಟುಕೋ. ಈ ವಿಶ್ವಾಸ ಮನಸ್ಸಿಗೆ ಅಸಾಧಾರಣ ಶಕ್ತಿಯನ್ನು ನೀಡುತ್ತದೆ. ಸ್ನೇಹಿತರೆ, ಈ 5 ಉಪದೇಶಗಳು ಕೇವಲ ಓದಲು ಇರುವ ಮಾತುಗಳಲ್ಲ, ಪ್ರತಿದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮಾರ್ಗಗಳು. 1 ತಿಂಗಳು ಈ 5 ನಿಯಮಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸಿ. ನಿಮ್ಮ ಆಲೋಚನೆ ಬದಲಾಗುತ್ತದೆ, ನಿಮ್ಮ ವರ್ತನೆ ಬದಲಾಗುತ್ತದೆ, ನಿಮ್ಮ ಸಂಬಂಧಗಳು ಬದಲಾಗುತ್ತವೆ. ಅತ್ಯಂತ ಮುಖ್ಯವಾಗಿ, ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳಲು ಆರಂಭಿಸುತ್ತದೆ. ಅದೇ ನಿಜವಾದ ಗೆಲುವು. ಯಾಕೆಂದರೆ ಮನಸ್ಸನ್ನು ಗೆದ್ದವನು ತನ್ನ ಜೀವನವನ್ನೇ ಗೆದ್ದವನಾಗುತ್ತಾನೆ. ಆದರೆ ಇನ್ನೂ ಒಂದು ದೊಡ್ಡ ಪ್ರಶ್ನೆ ಉಳಿದಿದೆ. ಕೋಪ ಬಂದಾಗ ಏನು ಮಾಡಬೇಕು? ಭಯ ಬಂದಾಗ ಹೇಗೆ ನಿಲ್ಲಿಸಬೇಕು? ಆತಂಕ, ಒಂಟಿತನ ಮತ್ತು ನಕಾರಾತ್ಮಕ ಆಲೋಚನೆಗಳು ಮನಸ್ಸನ್ನು ಆವರಿಸಿದಾಗ ಶ್ರೀಕೃಷ್ಣರು ಏನು ಹೇಳುತ್ತಾರೆ? ಭಾಗ 4, ಕೋಪ, ಭಯ, ಆತಂಕ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಗೆಲ್ಲುವ ಶ್ರೀಕೃಷ್ಣನ ಉಪದೇಶ. ಸ್ನೇಹಿತರೆ, ಒಮ್ಮೆ ನಿಮ್ಮನ್ನೇ ಕೇಳಿಕೊಳ್ಳಿ. ಕಳೆದ 1 ತಿಂಗಳಲ್ಲಿ ಎಷ್ಟು ಬಾರಿ ಕೋಪಗೊಂಡಿದ್ದೀರಿ? ಎಷ್ಟು ಬಾರಿ ಭಯದಿಂದ ರಾತ್ರಿ ನಿದ್ರೆ ಬರಲಿಲ್ಲ? ಎಷ್ಟು ಬಾರಿ ನನ್ನ ಜೀವನದಲ್ಲಿ ಏನೂ ಸರಿಯಾಗುತ್ತಿಲ್ಲ ಎಂದು ಅತ್ತಿದ್ದೀರಿ? ಹೊರಗೆ ಎಲ್ಲರ ಮುಂದೆ ನಗುತ್ತಿದ್ದರು, ಒಳಗೆ ಒಡೆದು ಹೋಗಿರುವ ಅನುಭವ ನಿಮಗಿದೆಯೇ? ಇದನ್ನೇ ಶ್ರೀಕೃಷ್ಣರು ಸಾವಿರಾರು ವರ್ಷಗಳ ಹಿಂದೆಯೇ ಅರಿತುಕೊಂಡಿದ್ದರು. ಅವರು ತಿಳಿದಿದ್ದರು, ಮನುಷ್ಯನನ್ನು ಸೋಲಿಸುವುದು ಹೊರಗಿನ ಶತ್ರುವಲ್ಲ, ಅವನ ಒಳಗಿನ ಭಯ, ಕೋಪ ಮತ್ತು ಗೊಂದಲ. ಆದ್ದರಿಂದ ಅವರು ಮೊದಲು ಮನಸ್ಸಿನ ಗಾಯಗಳನ್ನು ಗುಣಪಡಿಸುವುದನ್ನು ಕಲಿಸಿದರು. ಕೋಪ ಬಂದಾಗ ಏನು ಮಾಡಬೇಕು? ಕೃಷ್ಣರು ಹೇಳುತ್ತಾರೆ, ಕೋಪ ಎಂದಿಗೂ ಏಕಾಏಕಿ ಹುಟ್ಟುವುದಿಲ್ಲ. ಅದು ಒಂದು ಚಿಕ್ಕ ಆಸೆಯಿಂದ ಆರಂಭವಾಗುತ್ತದೆ. ಆ ಆಸೆ ನೆರವೇರದಾಗ ನಿರಾಶೆ ಬರುತ್ತದೆ. ನಿರಾಶೆ ನಿಧಾನವಾಗಿ ಕೋಪವಾಗಿ ಬದಲಾಗುತ್ತದೆ. ಕೋಪ ಬಂದಾಗ ವಿವೇಕ ಮಸುಕಾಗುತ್ತದೆ. ವಿವೇಕ ಕಳೆದು ಹೋದಾಗ ತಪ್ಪಾದ ನಿರ್ಧಾರಗಳು ಹುಟ್ಟುತ್ತವೆ. ಆ ತಪ್ಪುಗಳು ಜೀವನ ಪೂರ್ತಿ ನೋವನ್ನು ಕೊಡುತ್ತವೆ. ಆದ್ದರಿಂದ ಮುಂದಿನ ಬಾರಿ ಕೋಪ ಬಂದಾಗ ತಕ್ಷಣ ಮಾತನಾಡಬೇಡಿ, ತಕ್ಷಣ ನಿರ್ಧಾರ ಮಾಡಬೇಡಿ. ಕೇವಲ 10 ಆಳವಾದ ಉಸಿರು ತೆಗೆದುಕೊಳ್ಳಿ. 1 ಗ್ಲಾಸ್ ನೀರು ಕುಡಿಯಿರಿ. ಸ್ವಲ್ಪ ಮೌನವಾಗಿರಿ. ಯಾಕೆಂದರೆ ಕೋಪದ ಸಮಯದಲ್ಲಿ ಹೇಳಿದ ಮಾತುಗಳನ್ನು ಹಿಂದಕ್ಕೆ ತರಲು ಸಾಧ್ಯವಿಲ್ಲ. ಕೆಲವೊಮ್ಮೆ 1 ನಿಮಿಷದ ಕೋಪ 10 ವರ್ಷದ ಸಂಬಂಧವನ್ನು ಮುರಿಯಬಹುದು. ಭಯವನ್ನು ಹೇಗೆ ಗೆಲ್ಲುವುದು? ಭಯ ಎಂದರೆ ಏನು? ಬಹಳ ಬಾರಿ ಅದು ಇನ್ನೂ ನಡೆಯದ ಘಟನೆಗಳ ಕಲ್ಪನೆ. ನಾನು ಸೋತರೆ, ಜನರು ನಗಿದರೆ, ನನ್ನಿಂದ ಆಗದಿದ್ದರೆ. ನಾವು ಊಹಿಸುವ 100ರಲ್ಲಿ 99 ಭಯಗಳು ಎಂದಿಗೂ ನಡೆಯುವುದೇ ಇಲ್ಲ. ಆದರೂ ನಾವು ಇಂದಿನ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ. ಕೃಷ್ಣರು ಹೇಳುತ್ತಾರೆ, ಧೈರ್ಯದಿಂದ ನಿನ್ನ ಕರ್ತವ್ಯವನ್ನು ಮಾಡು. ಭಯದ ಆಧಾರದ ಮೇಲೆ ನಿರ್ಧಾರ ಮಾಡಬೇಡ. ಭಯ ಯಾವಾಗಲೂ ನಮ್ಮನ್ನು ಹಿಂದೆ ಎಳೆಯುತ್ತದೆ. ಧೈರ್ಯ ಮಾತ್ರ ನಮ್ಮನ್ನು ಮುಂದೆ ಕರೆದೊಯ್ಯುತ್ತದೆ. ನೆನಪಿಡಿ, ಧೈರ್ಯ ಎಂದರೆ ಭಯವೇ ಇಲ್ಲ ಎನ್ನುವುದಲ್ಲ. ಭಯ ಇದ್ದರೂ
ಸರಿಯಾದ ಕೆಲಸವನ್ನು ಮಾಡುವುದು. ಆತಂಕ ಬಂದಾಗ ಮನಸ್ಸನ್ನು ಹೇಗೆ ಶಾಂತಗೊಳಿಸಬೇಕು? ಇಂದಿನ ಜಗತ್ತಿನಲ್ಲಿ ಆತಂಕ ಸಾಮಾನ್ಯವಾಗಿದೆ. ಹಣದ ಚಿಂತೆ, ಕುಟುಂಬದ ಚಿಂತೆ, ಆರೋಗ್ಯದ ಚಿಂತೆ, ಭವಿಷ್ಯದ ಚಿಂತೆ. ಆದರೆ ಚಿಂತೆ ಮಾಡಿದರೆ ಸಮಸ್ಯೆ ಕಡಿಮೆಯಾಗುತ್ತದೆಯೇ? ಇಲ್ಲ. ಆಗ ಏನು ಮಾಡಬೇಕು? ಕೃಷ್ಣರು ಒಂದು ಸುಂದರ ಸಂದೇಶ ಕೊಡುತ್ತಾರೆ. ಈ ಕ್ಷಣದಲ್ಲಿ ನಿನ್ನ ಕೈಯಲ್ಲಿರುವ ಕೆಲಸವನ್ನು ಸಂಪೂರ್ಣ ಮನಸ್ಸಿನಿಂದ ಮಾಡು. ಭವಿಷ್ಯ ಇನ್ನೂ ಬಂದಿಲ್ಲ, ಭೂತಕಾಲ ಈಗ ಇಲ್ಲ. ನಮ್ಮ ಬಳಿ ಇರುವುದೇ ಈ ಕ್ಷಣ. ಈ ಕ್ಷಣವನ್ನು ಶಾಂತವಾಗಿ ಬದುಕಲು ಕಲಿತರೆ ಆತಂಕ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಒಂಟಿತನವನ್ನು ಹೇಗೆ ಎದುರಿಸಬೇಕು? ಕೆಲವೊಮ್ಮೆ 1000 ಜನರ ಮಧ್ಯೆಯೂ ಮನುಷ್ಯ ಒಂಟಿಯಾಗಿರುತ್ತಾನೆ. ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಯಾರಿಗೂ ನನ್ನ ನೋವು ಗೊತ್ತಿಲ್ಲ, ನಾನು ಒಬ್ಬನೇ. ಇಂತಹ ಆಲೋಚನೆಗಳು ಬರುತ್ತವೆ. ಅಂತಹ ಸಮಯದಲ್ಲಿ ಶ್ರೀಕೃಷ್ಣರು ಹೇಳುತ್ತಾರೆ, ನೀನು ಎಂದಿಗೂ ಒಬ್ಬನಲ್ಲ. ದೇವರ ಸಾನ್ನಿಧ್ಯವನ್ನು ಅನುಭವಿಸುವ ಮನಸ್ಸು ಒಂಟಿತನವನ್ನು ನಿಧಾನವಾಗಿ ಪ್ರೀತಿಯನ್ನಾಗಿ ಪರಿವರ್ತಿಸುತ್ತದೆ. ಪ್ರಾರ್ಥನೆ ಕೇವಲ ಪದಗಳಲ್ಲ, ಅದು ನಮ್ಮ ಹೃದಯದ ಸಂಭಾಷಣೆ. ನಿಮ್ಮ ನೋವನ್ನು ದೇವರ ಮುಂದೆ ಹೇಳಿ, ಮನಸ್ಸು ಹಗುರವಾಗುತ್ತದೆ. ನಕಾರಾತ್ಮಕ ಆಲೋಚನೆಗಳನ್ನು ಹೇಗೆ ನಿಲ್ಲಿಸಬೇಕು? ಒಂದು ನಕಾರಾತ್ಮಕ ಆಲೋಚನೆ ಇನ್ನೊಂದು ನಕಾರಾತ್ಮಕ ಆಲೋಚನೆಯನ್ನು ಹುಟ್ಟಿಸುತ್ತದೆ. ನಿಧಾನವಾಗಿ ಮನಸ್ಸು ಕತ್ತಲೆಯಿಂದ ತುಂಬುತ್ತದೆ. ಆದ್ದರಿಂದ ಕೃಷ್ಣರು ಹೇಳುತ್ತಾರೆ, ಮನಸ್ಸನ್ನು ಖಾಲಿ ಬಿಡಬೇಡಿ. ಒಳ್ಳೆಯ ಪುಸ್ತಕಗಳನ್ನು ಓದಿ, ಒಳ್ಳೆಯ ಜನರ ಜೊತೆ ಸಮಯ ಕಳೆಯಿರಿ, ಒಳ್ಳೆಯ ಮಾತುಗಳನ್ನು ಕೇಳಿ, ಭಗವದ್ಗೀತೆಯ ಒಂದು ಶ್ಲೋಕವನ್ನಾದರೂ ಪ್ರತಿದಿನ ಓದಿ. ಯಾವ ಆಹಾರ ದೇಹವನ್ನು ರೂಪಿಸುತ್ತದೆಯೋ ಅದೇ ರೀತಿ ಯಾವ ಆಲೋಚನೆಗಳು ಮನಸ್ಸನ್ನು ರೂಪಿಸುತ್ತವೆ. ನೀವು ಪ್ರತಿದಿನ ಏನು ನೋಡುತ್ತೀರಿ, ಏನು ಕೇಳುತ್ತೀರಿ, ಯಾರ ಜೊತೆ ಮಾತನಾಡುತ್ತೀರಿ, ಅದೇ ನಿಮ್ಮ ಮನಸ್ಸಿನ ಗುಣವನ್ನು ನಿರ್ಮಿಸುತ್ತದೆ. ಶ್ರೀಕೃಷ್ಣನ ಒಂದು ಅಮೂಲ್ಯ ಸಂದೇಶ. ಸ್ನೇಹಿತರೆ, ಒಂದು ಸತ್ಯವನ್ನು ಎಂದಿಗೂ ಮರೆಯಬೇಡಿ. ನಿಮ್ಮ ಮನಸ್ಸು ಇಂದು ಹೇಗಿದೆಯೋ ಅದು ಶಾಶ್ವತವಲ್ಲ. ದುಃಖ ಶಾಶ್ವತವಲ್ಲ, ಭಯ ಶಾಶ್ವತವಲ್ಲ, ವಿಫಲತೆಯೂ ಶಾಶ್ವತವಲ್ಲ, ಹಾಗೆಯೇ ಸಂತೋಷವೂ ಶಾಶ್ವತವಲ್ಲ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಅಹಂಕಾರವೂ ಬೇಡ, ನಿರಾಶೆಯೂ ಬೇಡ. ಜೀವನ ಬದಲಾಗುತ್ತಲೇ ಇರುತ್ತದೆ, ಆದರೆ ಒಳಗೆ ಸ್ಥಿರವಾಗಿರುವ ವ್ಯಕ್ತಿಯನ್ನು ಯಾವ ಪರಿಸ್ಥಿತಿಯೂ ಸೋಲಿಸಲು ಸಾಧ್ಯವಿಲ್ಲ. ಅದೇ ಸ್ಥಿರತೆಯನ್ನು ಶ್ರೀಕೃಷ್ಣರು ನಮಗೆ ಕಲಿಸುತ್ತಾರೆ. ಸ್ನೇಹಿತರೆ, ಈ 4 ಭಾಗಗಳಲ್ಲಿ ನಾವು ಮನಸ್ಸಿನ ಸ್ವಭಾವವನ್ನು ಅರ್ಥಮಾಡಿಕೊಂಡೆವು. ಆದರೆ ತಿಳಿದುಕೊಳ್ಳುವುದು ಮಾತ್ರ ಸಾಕಾಗುವುದಿಲ್ಲ. ಅದನ್ನು ಪ್ರತಿದಿನ ಜೀವನದಲ್ಲಿ ಹೇಗೆ ಅಭ್ಯಾಸ ಮಾಡಬೇಕು? ಬೆಳಿಗ್ಗೆಯಿಂದ ರಾತ್ರಿ ಮಲಗುವವರೆಗೆ ಮನಸ್ಸನ್ನು ಶಾಂತವಾಗಿಡುವ ದೈನಂದಿನ ಅಭ್ಯಾಸವೇನು? ಭಾಗ 5, ಮನಸ್ಸನ್ನು ಸಂಪೂರ್ಣ ನಿಯಂತ್ರಿಸಲು ಶ್ರೀಕೃಷ್ಣರು ಹೇಳಿದ 7 ದೈನಂದಿನ ಅಭ್ಯಾಸಗಳು. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಮನಸ್ಸಿನ ಬಗ್ಗೆ ಬಹಳ ವಿಷಯಗಳನ್ನು ತಿಳಿದುಕೊಂಡೆವು. ಆದರೆ ತಿಳಿದಿರುವುದು ಮತ್ತು ಬದುಕುವುದು 2 ಬೇರೆ ವಿಷಯಗಳು. ಭಗವದ್ಗೀತೆಯನ್ನು 100 ಬಾರಿ ಓದುವುದಕ್ಕಿಂತ ಅದರಲ್ಲಿರುವ ಒಂದು ಉಪದೇಶವನ್ನು ಪ್ರತಿದಿನ ಜೀವನದಲ್ಲಿ ಪಾಲಿಸುವುದು ಹೆಚ್ಚು ಶಕ್ತಿಯುತ. ಹಾಗಾದರೆ ಶ್ರೀಕೃಷ್ಣರ ಮಾರ್ಗವನ್ನು ಅನುಸರಿಸಿ ಮನಸ್ಸನ್ನು ಶಾಂತವಾಗಿಡಲು ಪ್ರತಿದಿನ ಏನು ಮಾಡಬೇಕು? ಬನ್ನಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅಭ್ಯಾಸ 1, ಎದ್ದ ಕೂಡಲೇ ಮೊಬೈಲ್ ನೋಡಬೇಡಿ. ಇಂದಿನ ಬಹುತೇಕ ಜನರ ದಿನ ಹೇಗೆ ಆರಂಭವಾಗುತ್ತದೆ? ಕಣ್ಣು ತೆರೆದ ತಕ್ಷಣ ಮೊಬೈಲ್, ಸಂದೇಶಗಳು, ಸೋಷಿಯಲ್ ಮೀಡಿಯಾ, ಸುದ್ದಿಗಳು, ಬೇರೆಯವರ ಜೀವನ. ದಿನದ ಮೊದಲ 5 ನಿಮಿಷಗಳಲ್ಲಿ ಮನಸ್ಸು ಹೊರಗಿನ ಜಗತ್ತಿಗೆ ಓಡುತ್ತದೆ. ಆದರೆ ಶ್ರೀಕೃಷ್ಣರ ಸಂದೇಶ ನಮಗೆ ಹೇಳುವುದು ಬೇರೆ. ದಿನದ ಮೊದಲ ಕ್ಷಣಗಳನ್ನು ನಿಮ್ಮ ಮನಸ್ಸಿಗೆ ನೀಡಿ. ಬೆಳಿಗ್ಗೆ ಎದ್ದ ಕೂಡಲೇ 2 ನಿಮಿಷ ಕಣ್ಣು ಮುಚ್ಚಿ 3 ಆಳವಾದ ಉಸಿರು ತೆಗೆದುಕೊಳ್ಳಿ. ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳಿ, ಇಂದಿನ ದಿನವನ್ನು ಶಾಂತವಾಗಿ, ಪ್ರಾಮಾಣಿಕವಾಗಿ ಮತ್ತು ಧೈರ್ಯದಿಂದ ಬದುಕುತ್ತೇನೆ. ಈ ಚಿಕ್ಕ ಅಭ್ಯಾಸವೇ ನಿಮ್ಮ ಇಡೀ ದಿನದ ದಿಕ್ಕನ್ನು ಬದಲಾಯಿಸಬಹುದು. ಅಭ್ಯಾಸ 2, 5 ನಿಮಿಷ ಮೌನ. ನಮ್ಮ ಜೀವನದಲ್ಲಿ ಶಬ್ದ ತುಂಬಾ ಇದೆ. ಮೊಬೈಲ್, ಟಿವಿ, ಕೆಲಸ, ಜನರ ಮಾತು. ಆದರೆ ಮನಸ್ಸಿಗೆ ಮೌನವೂ ಬೇಕು. ಪ್ರತಿದಿನ ಕನಿಷ್ಠ 5 ನಿಮಿಷ ಯಾವುದೇ ವ್ಯತ್ಯಯವಿಲ್ಲದೆ ಮೌನವಾಗಿ ಕುಳಿತುಕೊಳ್ಳಿ. ಉಸಿರಿನ ಮೇಲೆ ಗಮನ ಕೊಡಿ. ಆಲೋಚನೆಗಳು ಬಂದರೆ ಅವುಗಳ ಜೊತೆ ಹೋರಾಡಬೇಡಿ. ಅವು ಬರಲಿ, ಹೋಗಲಿ, ನೀವು ಕೇವಲ ಸಾಕ್ಷಿಯಾಗಿರಿ. ಇದೇ ಮನಸ್ಸಿನ ತರಬೇತಿ. ಇದೇ ಶ್ರೀಕೃಷ್ಣರು ಹೇಳಿದ ಅಭ್ಯಾಸಯೋಗ. ಅಭ್ಯಾಸ 3, ನಿಮ್ಮ ಕರ್ತವ್ಯವನ್ನು ಸಂಪೂರ್ಣ ಮನಸ್ಸಿನಿಂದ ಮಾಡಿ. ಕೆಲಸ ಮಾಡುವಾಗ ಕೆಲಸದಲ್ಲೇ ಇರಿ, ಊಟ ಮಾಡುವಾಗ ಊಟದಲ್ಲೇ ಇರಿ, ಕುಟುಂಬದ ಜೊತೆ ಇದ್ದಾಗ ಅವರ ಜೊತೆಯಲ್ಲೇ ಇರಿ. ಒಂದೇ ಸಮಯದಲ್ಲಿ 10 ಕೆಲಸಗಳನ್ನು ಮಾಡುವ ಅಭ್ಯಾಸ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. 1 ಕೆಲಸ, 1 ಸಮಯ, 1 ಮನಸ್ಸು. ಇದನ್ನು ಅಭ್ಯಾಸ ಮಾಡಿದರೆ ಏಕಾಗ್ರತೆ ಹೆಚ್ಚುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ. ಅಭ್ಯಾಸ 4, ಪ್ರತಿದಿನ ಭಗವದ್ಗೀತೆಯ 1 ಶ್ಲೋಕ ಅಥವಾ 1 ಉತ್ತಮ ವಿಚಾರ ಓದಿ. ಮನಸ್ಸಿಗೂ ಆಹಾರ ಬೇಕು.
ದೇಹಕ್ಕೆ ಕೆಟ್ಟ ಆಹಾರ ಕೊಟ್ಟರೆ ಆರೋಗ್ಯ ಹಾಳಾಗುತ್ತದೆ. ಅದೇ ರೀತಿ ಮನಸ್ಸಿಗೆ ನಕಾರಾತ್ಮಕ ವಿಚಾರಗಳನ್ನು ತುಂಬಿದರೆ ಶಾಂತಿ ಕಳೆದು ಹೋಗುತ್ತದೆ. ಪ್ರತಿದಿನ 5 ನಿಮಿಷವಾದರೂ ಭಗವದ್ಗೀತೆಯ ಒಂದು ಶ್ಲೋಕ ಓದಿ, ಅದರ ಅರ್ಥವನ್ನು ಯೋಚಿಸಿ, ಅಥವಾ ಒಂದು ಉತ್ತಮ ಆಧ್ಯಾತ್ಮಿಕ ವಿಚಾರವನ್ನು ಓದಿ. ನಿಧಾನವಾಗಿ ನಿಮ್ಮ ಆಲೋಚನೆಗಳ ಗುಣವೇ ಬದಲಾಗಲು ಆರಂಭವಾಗುತ್ತದೆ. ಅಭ್ಯಾಸ 5. ಪ್ರತಿದಿನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ರಾತ್ರಿ ಮಲಗುವ ಮುನ್ನ 3 ವಿಷಯಗಳನ್ನು ನೆನಪಿಸಿಕೊಳ್ಳಿ. ಇಂದು ದೇವರು ನನಗೆ ಏನು ಕೊಟ್ಟಿದ್ದಾರೆ, ನಾನು ಯಾರಿಗೆ ಧನ್ಯವಾದ ಹೇಳಬೇಕು, ನನ್ನ ಜೀವನದಲ್ಲಿ ಯಾವ ಆಶೀರ್ವಾದಗಳಿವೆ. ಈ ಅಭ್ಯಾಸ ನಿಮ್ಮ ಗಮನವನ್ನು ಕೊರತೆಯಿಂದ ಸಮೃದ್ಧಿಯ ಕಡೆಗೆ ತಿರುಗಿಸುತ್ತದೆ. ಕೃತಜ್ಞತೆಯಿಂದ ತುಂಬಿದ ಮನಸ್ಸಿನಲ್ಲಿ ಅಸೂಯೆ ಮತ್ತು ಅತೃಪ್ತಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಅಭ್ಯಾಸ 6. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಇದು ತುಂಬಾ ಶಕ್ತಿಯುತ ಅಭ್ಯಾಸ. ಯಾರಾದರೂ ನಿಮ್ಮನ್ನು ನೋಯಿಸಿದಾಗ ತಕ್ಷಣ ಉತ್ತರ ಕೊಡಬೇಡಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಆಳವಾದ ಉಸಿರು ತೆಗೆದುಕೊಳ್ಳಿ, ನಂತರ ಮಾತನಾಡಿ. ಶಾಂತ ಮನಸ್ಸಿನಿಂದ ಹೇಳಿದ ಮಾತು ಸಂಬಂಧವನ್ನು ಉಳಿಸುತ್ತದೆ. ಕೋಪದಿಂದ ಹೇಳಿದ ಮಾತು ಸಂಬಂಧವನ್ನು ಮುರಿಯುತ್ತದೆ. ನಿಮ್ಮ ಪ್ರತಿಕ್ರಿಯೆಯೇ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಅಭ್ಯಾಸ 7. ರಾತ್ರಿ ಮಲಗುವ ಮೊದಲು ಆತ್ಮಪರಿಶೀಲನೆ ಮಾಡಿ. ದಿನ ಮುಗಿಯುವ ಮೊದಲು ನಿಮ್ಮನ್ನೇ ಕೇಳಿಕೊಳ್ಳಿ, ಇಂದು ನಾನು ಯಾರಿಗಾದರೂ ನೋವು ಕೊಟ್ಟೇನಾ, ಇಂದು ನಾನು ಕೋಪವನ್ನು ನಿಯಂತ್ರಿಸಿದೆನಾ, ಇಂದು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆನಾ, ಇಂದು ನಾನು ಕೃಷ್ಣರ ಒಂದು ಉಪದೇಶವನ್ನಾದರೂ ಪಾಲಿಸಿದೆನಾ. ಈ ಪ್ರಶ್ನೆಗಳು ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡುವುದಿಲ್ಲ, ಅವು ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಪ್ರತಿದಿನ ಒಂದು ಸಣ್ಣ ಸುಧಾರಣೆ 1 ವರ್ಷದ ನಂತರ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಮನಸ್ಸಿನ ಪರಿವರ್ತನೆ ಒಂದು ದಿನದಲ್ಲಿ ಆಗುವುದಿಲ್ಲ. ಸ್ನೇಹಿತರೆ, ಹೆಚ್ಚಿನ ಜನರು ಒಂದು ದೊಡ್ಡ ತಪ್ಪು ಮಾಡುತ್ತಾರೆ, 2 ದಿನ ಧ್ಯಾನ ಮಾಡುತ್ತಾರೆ, ನಂತರ ನನಗೆ ಯಾವುದೇ ಬದಲಾವಣೆ ಕಾಣುತ್ತಿಲ್ಲ ಎಂದು ಬಿಡುತ್ತಾರೆ. ಆದರೆ ನದಿ ಒಂದು ದಿನದಲ್ಲಿ ಕಲ್ಲನ್ನು ಕತ್ತರಿಸುವುದಿಲ್ಲ. ನಿರಂತರವಾಗಿ ಹರಿಯುವ ನೀರು ಕಠಿಣ ಕಲ್ಲಿನಲ್ಲೂ ದಾರಿಯನ್ನು ಮಾಡುತ್ತದೆ. ಅದೇ ರೀತಿ ಪ್ರತಿದಿನದ ಸಣ್ಣ ಒಳ್ಳೆಯ ಅಭ್ಯಾಸಗಳು ನಿಧಾನವಾಗಿ ನಿಮ್ಮ ಮನಸ್ಸಿನ ರೂಪವನ್ನು ಬದಲಾಯಿಸುತ್ತವೆ. ಒಂದು ದಿನ ನೀವು ಗಮನಿಸುತ್ತೀರಿ, ಹಿಂದೆ ಕೋಪ ಬರುತ್ತಿದ್ದ ಜಾಗದಲ್ಲಿ ಈಗ ಶಾಂತಿ ಇದೆ, ಹಿಂದೆ ಭಯ ಇರುತ್ತಿದ್ದ ಜಾಗದಲ್ಲಿ ಈಗ ಧೈರ್ಯ ಇದೆ, ಹಿಂದೆ ಗೊಂದಲ ಇರುತ್ತಿದ್ದ ಜಾಗದಲ್ಲಿ ಈಗ ಸ್ಪಷ್ಟತೆ ಇದೆ. ಅದೇ ಶ್ರೀಕೃಷ್ಣರ ಉಪದೇಶದ ನಿಜವಾದ ಫಲ. ಭಾಗ 6. ಮನಸ್ಸನ್ನು ಗೆದ್ದವನೇ ಜೀವನವನ್ನು ಗೆಲ್ಲುತ್ತಾನೆ. ಶ್ರೀಕೃಷ್ಣನ ಅಂತಿಮ ಸಂದೇಶ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಶ್ರೀಕೃಷ್ಣನ ಅನೇಕ ಅಮೂಲ್ಯ ಉಪದೇಶಗಳನ್ನು ತಿಳಿದುಕೊಂಡೆವು. ಆದರೆ ಇವೆಲ್ಲದರ ಸಾರವನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕಾದರೆ, ನೀನು ನಿನ್ನ ಮನಸ್ಸಿನ ಯಜಮಾನನಾಗು, ಅದರ ಗುಲಾಮನಾಗಬೇಡ. ಜೀವನದಲ್ಲಿ ನೀವು ಎಷ್ಟು ಹಣ ಸಂಪಾದಿಸಿದ್ದೀರಿ ಎಂಬುದಕ್ಕಿಂತ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿದೆ ಎಂಬುದು ಮುಖ್ಯ. ನೀವು ಎಷ್ಟು ಜನಪ್ರಿಯರಾಗಿದ್ದೀರಿ ಎಂಬುದಕ್ಕಿಂತ ನೀವು ನಿಮ್ಮೊಂದಿಗೆ ಎಷ್ಟು ಸಂತೋಷವಾಗಿದ್ದೀರಿ ಎಂಬುದು ಮುಖ್ಯ. ನೀವು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ ಎಂಬುದಕ್ಕಿಂತ ನಿಮ್ಮ ಒಳಗಿನ ವ್ಯಕ್ತಿತ್ವ ಎಷ್ಟು ಎತ್ತರವಾಗಿದೆ ಎಂಬುದು ಮುಖ್ಯ. ಶ್ರೀಕೃಷ್ಣರು ಎಂದಿಗೂ ಸುಲಭವಾದ ಜೀವನವನ್ನು ಭರವಸೆ ನೀಡಲಿಲ್ಲ, ಆದರೆ ಯಾವುದೇ ಕಷ್ಟವನ್ನು ಎದುರಿಸುವಷ್ಟು ಬಲವಾದ ಮನಸ್ಸನ್ನು ನಿರ್ಮಿಸುವ ಮಾರ್ಗವನ್ನು ತೋರಿಸಿದರು. ನೆನಪಿಡಿ, ಬಿರುಗಾಳಿ ಬಂದಾಗ ದುರ್ಬಲ ಮರಗಳು ಮುರಿಯುತ್ತವೆ, ಆದರೆ ಆಳವಾದ ಬೇರುಗಳಿರುವ ಮರಗಳು ಗಟ್ಟಿಯಾಗಿ ನಿಂತಿರುತ್ತವೆ. ಅದೇ ರೀತಿ ಕಷ್ಟಗಳು ಎಲ್ಲರ ಜೀವನದಲ್ಲೂ ಬರುತ್ತವೆ, ಆದರೆ ಒಳಗೆ ಸ್ಥಿರವಾದ ಮನಸ್ಸು ಇರುವ ವ್ಯಕ್ತಿಯನ್ನು ಯಾವ ಬಿರುಗಾಳಿಯೂ ಕೆಡವಲು ಸಾಧ್ಯವಿಲ್ಲ. ಜೀವನವನ್ನು ಬದಲಾಯಿಸುವ ಒಂದು ಸಣ್ಣ ಕಥೆ. ಒಮ್ಮೆ ಒಬ್ಬ ಶಿಷ್ಯನು ತನ್ನ ಗುರುವನ್ನು ಕೇಳಿದನು, ಗುರುವೇ, ನನ್ನ ಮನಸ್ಸು ಯಾವಾಗಲೂ ಅಶಾಂತವಾಗಿರುತ್ತದೆ, ಅದನ್ನು ಹೇಗೆ ಶಾಂತಗೊಳಿಸಲಿ? ಗುರು ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ ಮಣ್ಣನ್ನು ಹಾಕಿದರು. ನೀರು ತಕ್ಷಣ ಮಸುಕಾಯಿತು. ನಂತರ ಅವರು ಏನೂ ಮಾಡಲಿಲ್ಲ. ಸ್ವಲ್ಪ ಸಮಯ ಮೌನವಾಗಿ ಕಾಯಿದರು. ಕೆಲವು ನಿಮಿಷಗಳ ನಂತರ ಮಣ್ಣು ನಿಧಾನವಾಗಿ ಕೆಳಗೆ ಕುಳಿತಿತು. ನೀರು ಮತ್ತೆ ಸ್ವಚ್ಛವಾಯಿತು. ಗುರು ನಗುತ್ತಾ ಹೇಳಿದರು, ನಿನ್ನ ಮನಸ್ಸು ಇದೇ ರೀತಿ, ಅದನ್ನು ಬಲವಂತವಾಗಿ ಶಾಂತಗೊಳಿಸಲು ಪ್ರಯತ್ನಿಸಬೇಡ. ಸ್ವಲ್ಪ ಸಮಯ, ಸರಿಯಾದ ಅಭ್ಯಾಸ ಮತ್ತು ತಾಳ್ಮೆ ಕೊಡು, ಅದು ತಾನೇ ಶಾಂತವಾಗುತ್ತದೆ. ಸ್ನೇಹಿತರೆ, ಎಷ್ಟು ಆಳವಾದ ಸಂದೇಶ ಅಲ್ಲವೇ? ಕೆಲವೊಮ್ಮೆ ಸಮಸ್ಯೆಗಳನ್ನು ಬಲವಂತವಾಗಿ ಪರಿಹರಿಸಲು ಹೋಗುವುದಕ್ಕಿಂತ ಮನಸ್ಸಿಗೆ ಸ್ವಲ್ಪ ಮೌನ, ಪ್ರಾರ್ಥನೆ ಮತ್ತು ಸರಿಯಾದ ದಿಕ್ಕು ನೀಡುವುದು ಸಾಕು. ಇಂದಿನಿಂದ ಒಂದು ನಿರ್ಧಾರ ಮಾಡಿ. ಇಂದು ಈ ವಿಡಿಯೋ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರ ಮಾಡಿ. ಇನ್ನು ಮುಂದೆ ಕೋಪ ನನ್ನನ್ನು ನಿಯಂತ್ರಿಸುವುದಿಲ್ಲ, ಭಯ ನನ್ನ ಕನಸುಗಳನ್ನು ನಿಲ್ಲಿಸುವುದಿಲ್ಲ, ಹೋಲಿಕೆ ನನ್ನ ಸಂತೋಷವನ್ನು ಕಸಿದುಕೊಳ್ಳುವುದಿಲ್ಲ, ಆತಂಕ ನನ್ನ ಇಂದಿನ ದಿನವನ್ನು ಹಾಳು ಮಾಡುವುದಿಲ್ಲ. ಪ್ರತಿದಿನ ನಾನು ನನ್ನ ಮನಸ್ಸನ್ನು ಸ್ವಲ್ಪ ಸ್ವಲ್ಪವಾಗಿ ಉತ್ತಮಗೊಳಿಸುತ್ತೇನೆ. ಒಂದು ದಿನ ಜನರು ನಿಮ್ಮ ಮುಖದಲ್ಲಿರುವ ಶಾಂತಿಯನ್ನು ನೋಡಿ ಕೇಳುತ್ತಾರೆ, ನಿನ್ನ ಜೀವನದಲ್ಲಿ ಏನು ಬದಲಾಯಿತು?
ಆಗ ನೀವು ನಗುತ್ತಾ ಹೇಳಬಹುದು, ನಾನು ಜಗತ್ತನ್ನು ಬದಲಾಯಿಸಲಿಲ್ಲ, ನನ್ನ ಮನಸ್ಸನ್ನು ಬದಲಾಯಿಸಿದೆ. ಶ್ರೀಕೃಷ್ಣನ ಅಂತಿಮ ಸಂದೇಶ. ಶ್ರೀಕೃಷ್ಣರು ನಮಗೆ ಕಲಿಸಿದ ಅತ್ಯಂತ ದೊಡ್ಡ ಸತ್ಯವೇನೆಂದರೆ, ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ನಮ್ಮನ್ನು ಮುರಿಯಲು ಬರುವುದಿಲ್ಲ, ಅವು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ಪ್ರತಿಯೊಂದು ವಿಫಲತೆ ಒಂದು ಪಾಠ, ಪ್ರತಿಯೊಂದು ನೋವು ಒಂದು ಜಾಗೃತಿ, ಪ್ರತಿಯೊಂದು ಕಷ್ಟ ಒಂದು ಹೊಸ ಶಕ್ತಿಯ ಆರಂಭ. ಆದ್ದರಿಂದ ಪರಿಸ್ಥಿತಿಯನ್ನು ದೂಷಿಸುವ ಬದಲು ಮನಸ್ಸನ್ನು ಬಲಪಡಿಸಿ. ಅದನ್ನೇ ಶ್ರೀಕೃಷ್ಣರು ಭಗವದ್ಗೀತೆಯ ಮೂಲಕ ನಮಗೆ ಕಲಿಸಿದರು. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಇಂದು ಒಂದು ವಿಷಯವನ್ನು ಮಾತ್ರ ನೆನಪಿಟ್ಟುಕೊಳ್ಳಿ. ಮನಸ್ಸನ್ನು ಗೆಲ್ಲುವುದು ಜಗತ್ತನ್ನು ಗೆಲ್ಲುವುದಕ್ಕಿಂತ ದೊಡ್ಡ ವಿಜಯ. ನಿಮ್ಮ ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಒಂದು ಸಣ್ಣ ಬೆಳಕು ಸಾಕು. ಆ ಬೆಳಕನ್ನು ಶ್ರೀಕೃಷ್ಣನ ಜ್ಞಾನದಿಂದ ನಿಮ್ಮೊಳಗೆ ಬೆಳಗಿಸಿ. ಈ ಜ್ಞಾನವನ್ನು ಕೇವಲ ಕೇಳಿ ಮರೆಯಬೇಡಿ. ಪ್ರತಿದಿನ ಒಂದು ಉಪದೇಶವನ್ನಾದರೂ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಕೆಲವು ತಿಂಗಳ ನಂತರ ನೀವೇ ನಿಮ್ಮ ಹೊಸ ರೂಪವನ್ನು ನೋಡಿ ಆಶ್ಚರ್ಯಪಡುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕುಟುಂಬದವರು, ಸ್ನೇಹಿತರು ಮತ್ತು ಮನಸ್ಸಿನ ಶಾಂತಿಗಾಗಿ ಹೋರಾಡುತ್ತಿರುವ ಪ್ರತಿಯೊಬ್ಬರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಶ್ರೀಕೃಷ್ಣನ ಜೀವನ ಬದಲಾಯಿಸುವ ಉಪದೇಶಗಳು, ಭಗವದ್ಗೀತೆಯ ಆಳವಾದ ಸಂದೇಶಗಳು ಮತ್ತು ಆತ್ಮವಿಕಾಸದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಜೈ ಶ್ರೀಕೃಷ್ಣ. ರಾಧೆ ರಾಧೆ.